ಅತ್ತ ಪಟ್ಟಕ್ಕಾಗಿ ಡಿಕೆಶಿ ಟೆಂಪಲ್ ರನ್ ಮಾಡ್ತಿದ್ರೆ ಇತ್ತ ಸದನದಲ್ಲಿ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗರ್ಜನೆ ಹಾಕಿದ್ದಾರೆ. ಡಿನ್ನರ್ ಆಗ್ತಾ ಇದ್ದಂತೆ ನಾನೇ ಫುಲ್ ಟೈಮ್ ಸಿಎಂ, ನಾನೇ 5 ವರ್ಷ ಸಿಎಂ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಅಲ್ಲದೆ 2.5 ವರ್ಷ ಅಂತ ಎಲ್ಲೂ ಒಪ್ಪಂದ ಆಗಿಲ್ಲ, ಈಗಲೂ ನಾನೇ, ಮುಂದೆಯೂ ನಾನೇ ಮುಖ್ಯಮಂತ್ರಿ ಎನ್ನುವ ಮೂಲಕ ಡಿಕೆಶಿ ಅಂಡ್ ಅವರ ಟೀಮ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಂತಿದೆ. ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಹೈಕಮಾಂಡ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿದೆ. ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸಿಎಂ ಹುದ್ದೆಯ ನಿರೀಕ್ಷೆಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಒಪ್ಪಂದದ ಮೌನ ಮುರಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಒಪ್ಪಂದದ ಚರ್ಚೆ ಆಗಿರೋದು ಸತ್ಯ. ನಾವಿಬ್ಬರೂ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ಹೈಕಮಾಂಡ್ ಕೂಡ ಒಂದು ಒಪ್ಪಂದಕ್ಕೆ ತಂದಿದೆ. ಈ ಬಗ್ಗೆ ನಾವಿಬ್ಬರೂ ಮಾತನಾಡಿಕೊಂಡಿದ್ದೇವೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಇರಲ್ಲ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಪರ ಹೈಕಮಾಂಡ್ ಇರೋದಕ್ಕೆ ಅವರು ಸಿಎಂ ಆಗಿದ್ದಾರೆ ಅಂತ ಜಗದೀಶ್ವರಿ ಅಮ್ಮನವರ ದರ್ಶನದ ಬಳಿಕ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅದಲ್ಲದೆ ಸುಮಾರು 5 ವರ್ಷದಿಂದ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನಮ್ಮಂತ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮತ್ತೆ ಕುರ್ಚಿ ಪಾಲಿಟಿಕ್ಸ್ ಚರ್ಚೆಯಾಗಿದೆ. 5 ವರ್ಷ ನೀವೇ ಸಿಎಂ ಅಂತ ನಮಗೆ ಈಗ ಗೊತ್ತಾಯಿತು ಅಂತ ವಿಧಾನಸಭೆಯಲ್ಲಿ ಸಿಎಂಗೆ ಯತ್ನಾಳ್ ಕಿಚಾಯಿಸಿದ್ದಾರೆ. ಈ ವೇಳೆ ಯತ್ನಾಳ್, ನಿಮಗೆ ಬಹಳ ಸಂಶಯಗಳಿದ್ವು, ಹಾಗಾಗಿ ನಿಮ್ಮನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು ಅಂತ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಆಗ ಯತ್ನಾಳ್, ನನ್ನನ್ನ ಹೊರಗೆ ಹಾಕಿರಬಹುದು, ಜನ ನನ್ನ ಜೊತೆಗಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವರೇ, ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮ್ಗೆ ಪಕ್ಷದಿಂದ ತೆಗೆದಾಕತ್ತು. ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನೀವು ಹೇಳದ್ರಲ್ಲ, ಹೇಳಲ್ಲ, ಜನ ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗ ನಡೀತದ. ಅವೆಲ್ಲ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದ್ರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಕೋಬೇಡಕ್ಕೆ ಹೋಗಬೇಡಿ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ ಕೊಟ್ಟ. ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಉತ್ತರ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವರೇ, ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ.
ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿ ಆಟವಾಡ್ತಿದ್ದ ಮಗುವಿಗೆ ಹಿಂಬದಿಯಿಂದ ಬಂದ ಕಿಡಿಗೇಡಿ ಜಾಡಿಸಿ ಕಾಲಲ್ಲಿ ಒದ್ದು ಹೋಗಿರೋ ಘಟನೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಿದೆ. ಅಜ್ಜಿ ಮನೆಗೆ ಬಂದಿದ್ದ ನೇವ್ ಜೈನ್ ಎಂಬ ಬಾಲಕ ಮನೆ ಮುಂದೆ ಆಟ ಆಡ್ತಿದ್ದ. ಈ ವೇಳೆ ಹಿಂದೆಯಿಂದ ಬಂದ ರಂಜನ್ ಎಂಬಾತ ಬಾಲಕನಿಗೆ ವಿನಾಕಾರಣ ಕಾಲಿಂದ ಒದ್ದಿದ್ದು ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರೋಪಿ ರಂಜನ್ ವಿರುದ್ಧ ಬಾಲಕನ ತಾಯಿ ದೂರು ದಾಖಲಿಸಿದ್ದು ಬನಶಂಕರಿ ಪೊಲೀಸರು ಆರೋಪಿ ರಂಜನ್ ಅನ್ನ ಬಂಧಿಸಿದ್ರು. ಆದರೆ ಆತ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಸೋರಿಯಾಸಿಸ್ ಕಾಯಿಲೆಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಬಂದಿದ್ದ ನಕಲಿ ಡಾಕ್ಟರ್ ಮಹಿಳೆಯ ಜೀವವನ್ನೇ ತೆಗೆದ ಘಟನೆ ದೇವನಹಳ್ಳಿ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಕಲಿ ವೈದ್ಯ ಮಲ್ಲೇಶ್ 49 ವರ್ಷದ ಮಹಿಳೆ ಸತ್ಯಾವತಿಗೆ ಒಂದೇ ದಿನ ಡಬಲ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದು ಆಕೆ ದೇಹ ತಣ್ಣಗಾಗ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇದನ್ನ ಪ್ರಶ್ನಿಸಿದ್ರೆ 6 ಗಂಟೆ ನಂತರ ಪ್ರಜ್ಞೆ ಬರುತ್ತೆ ಅಂದಿದ್ದಂತೆ ಮನೆಯವರಿಗೆ ಅನುಮಾನ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಆಕೆ ಮೃತಪಟ್ಟಿರುವುದನ್ನ ವೈದ್ಯರು ಖಚಿತಪಡಿಸಿದ್ದಾರೆ. ಈ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಶ್ವನಾಥಪುರ ಠಾಣಾ ಪೊಲೀಸರು ನಕಲಿ ವೈದ್ಯ ಮಲ್ಲೇಶ್ನನ್ನ ಸದ್ಯ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಚಲಿಸುತ್ತಿದ್ದ ರೈಲು ಹತ್ತಲು ಹೋಗಿ ವ್ಯಕ್ತಿ ಆಯ ತಪ್ಪಿ ಬಿದ್ದಿದ್ದು ಸ್ಟೇಷನ್ ಮಾಸ್ಟರ್ನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕ ಪಾರಾಗಿದ್ದಾನೆ. ಘಟನೆಯು ಪಾಂಡವಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಚಲಿಸ್ತಾ ಇದ್ದ ರೈಲು ಹತ್ತುವಾಗ ಆಯ ತಪ್ಪಿ ಬಿದ್ದ ಪ್ರಯಾಣಿಕನನ್ನ ಸ್ಟೇಷನ್ ಮಾಸ್ಟರ್ ಅಭಿಜಿತ್ ತಕ್ಷಣವೇ ರಕ್ಷಣೆಗೆ ಧಾವಿಸಿ ಆತನನ್ನ ರಕ್ಷಿಸಿದ್ದಾರೆ. ರೈಲಿಗೆ ಸಿಲುಕಿ ಯುವಕ ಕೈಕಟ್ಟಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ನಡೆದಿದೆ. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಹೊಸಹಳ್ಳಿಯ ಸಂದೀಪ್ ಕೈ ಕಳೆದುಕೊಂಡ ಯುವಕ ಮುಂಜಾನೆ 7:30 ಸುಮಾರಿಗೆ ಮಾರಿಕುಪ್ಪಂನಿಂದ ಬೆಂಗಳೂರಿಗೆ ತೆರಳುವ ರೈಲು ಸಂಚಾರ ಆರಂಭಿಸ್ತಾ ಇದ್ದಂತೆ ರನ್ನಿಂಗ್ ಟ್ರೈನ್ ಹತ್ತಲು ಹೋಗಿ ಘಟನೆ ಸಂಭವಿಸಿದ್ದು ಎಡಗೈ ತುಂಡಾಗಿ ರೈಲು ಹಳಿಯಲ್ಲಿ ಬಿದ್ದಿದ್ದು ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಜಾಕೆಟ್ ಹಾಕೋದ್ರ ಮೇಲೆ ಜಾಕೆಟ್ ಹಾಕೋದ್ರ ಮೇಲೆ ಜಾಕೆಟ್ ಹಾಕೋದ್ರ ಮೇಲೆ ಬೆಂಗಳೂರಿನಲ್ಲಿ ವಿಕೃತ ಕಾಮಿಗಳು ಡ್ಯೂಟಿ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೈದ್ಯಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಅಡ್ರೆಸ್ ಕೇಳುವ ನೆಪದಲ್ಲಿ ಅಸಭ್ಯ ವರ್ತನೆ ತೋರಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ವಿಕೃತ ಕಾಮಿ ದುರ್ವರ್ತನೆ ತೋರಿದ್ದು ಕಿರುಚುವ ಶಬ್ದ ಕೇಳಿ ವೈದ್ಯಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಪ್ಪಲಿಯನ್ನ ಹೊರಗಡೆ ಬಿಟ್ಟು ಬನ್ನಿ ಅಂತ ಹೇಳಿದ ಶಿಶು ಆಸ್ಪತ್ರೆ ಡಾಕ್ಟರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಮೈಸೂರು ಜಿಲ್ಲೆ ಸಾತಗಳ್ಳಿ ಬಡಾವಣೆಯಲ್ಲಿ ನಡೆದಿದೆ. 3 ವರ್ಷದ ಮಗುವನ್ನ ಆಸ್ಪತ್ರೆಗೆ ಸೇರಿಸಿದ್ದ ಹಿನ್ನೆಲೆ ಮಗು ನೋಡೋದಕ್ಕೆ ಬಂದಿದ್ದ ರುಬಿಯಾ ಶರೀಫ್ಗೆ ಚಪ್ಪಲಿ ಬಿಡು ಅಂತ ಡಾಕ್ಟರ್ ಹೇಳಿದ್ರು. ಈ ವೇಳೆ ವೈದ್ಯರು ಮಾತ್ರ ಸ್ಲಿಪ್ಪರ್ ಹಾಕೋಬೇಕಾ ಅಂತ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ರುಬಿಯಾಸ್ ಹಾಗೂ ಆತನ ತಂದೆ ಸೇರಿ ಏಕಾಏಕಿ ಡಾಕ್ಟರ್ ಅನೂಪ್ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದರೂ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ. Hey,
ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಸಹ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ದರ್ಪ ಮೆರೆದಿದ್ದಾನೆ. ಬೆಂಗಳೂರಿನ ಪೀಣ್ಯ ಬಿಎಂಟಿಸಿ ಡಿಪೋದಲ್ಲಿ ಬಿಎಂಟಿಸಿ ನಿರ್ವಾಹಕ ಚೇತನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ನಿರ್ವಾಹಕ ಚೇತನ್ ಪೀಣ್ಯ ಠಾಣೆಗೆ ದೂರು ನೀಡಿದ್ದು ಚಂದ್ರಶೇಖರ್ ಮತ್ತವರ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಿಎಂಟಿಸಿ ಸಿಬ್ಬಂದಿ ಮಲ್ಲೇಶ್ ಮತ್ತು ಆತನ ಪತ್ನಿಯೂ ಕೂಡ ಹಲ್ಲೆ ನಡೆಸಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಹಲ್ಲೆ ನಡೆಸಿ ಡಿಪೋ ಒಳಗೆ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಅಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಚೇತನ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಮೀನು ವಿಚಾರಕ್ಕೆ ಮಂಡ್ಯದಲ್ಲಿ ಮಾಜಿ ಶಾಸಕನ ಕುಟುಂಬ ವಕೀಲ ಶ್ರೀನಿವಾಸ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೆಆರ್ಪೇಟೆ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮಗ ಶ್ರೀಕಾಂತ್ ಸೇರಿ ಜಮೀನು ಬಿಟ್ಟುಕೊಡಲು ಒಪ್ಪದಿದ್ದಕ್ಕೆ ವಕೀಲನ ಕೊಲೆಗೆ ಯತ್ನಿಸಿದ್ದಾರೆ. ನನಗೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಕೆಬಿ ಚಂದ್ರಶೇಖರ್ ಕಾರಣ ಅಂತ ಕೆಆರ್ಪೇಟೆ ಠಾಣೆಗೆ ವಕೀಲ ಶ್ರೀನಿವಾಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಆರ್ಟಿಸಿ ಬದಲಾಯಿಸಿಕೊಂಡು ತಾಲೂಕ್ ಆಫೀಸಲ್ಲಿ ದುಡ್ಡು ಕೊಟ್ಕೊಂಡು ಯಾರೋ ತಹಸೀಲ್ದಾರ್ ಇಟ್ಕೊಂಡು ದುಡ್ಡು ಕೊಟ್ಕೊಂಡು ಹಣಕಾಸು ಕೊಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಒಳ್ಳೊಳಗೆ ನೀವು ಕಲಬುರಗಿ ಜಿಲ್ಲೆಯಲ್ಲಿ ಎಫ್ಆರ್ಪಿ ಉಲ್ಲಂಘಿಸಿದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದು ಆರಂಭವಾಗಿ ತಿಂಗಳುಗಳೇ ಕಳೆದರೂ ಈವರೆಗೂ ರೈತರ ಖಾತೆಗೆ ಹಣ ಬಂದಿಲ್ಲ. ಕಬ್ಬು ಕಟಾವಾಗಿ 15 ದಿನಕ್ಕೆ ರೈತರ ಖಾತೆಗೆ ಹಣ ಜಮೆ ಮಾಡುವಂತೆ ರೂಲ್ಸ್ ಇದ್ರೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಕೇರ್ ಮಾಡ್ತಿಲ್ಲ. 2,900 ರೂಪಾಯಿ ಮೊದಲ ಕಂತಿನಲ್ಲಿ ಹಣ ನೀಡುವಂತೆ ಡಿಸಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರ ಆಗಿತ್ತು. ಆದರೆ 6 ತಿಂಗಳಾದರೂ ಹಣ ಜಮಾವಣೆ ಆಗದಕ್ಕೆ ರೈತರು ಪ್ರತಿಭಟನೆ ನಡೆಸಿ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. 900 ರೂಪಾಯಿ ಚಿಂಚೋಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯು ಕೇವಲ 2550 ರೂಪಾಯಿ ಪ್ರತಿ ಟನ್ನಿಗೆ ಹಾಕಿ ಕೈ ತೊಳೆದುಕೊಂಡಿದೆ. ಇದು ಸಂಪೂರ್ಣ ಅನ್ಯಾಯ. ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು 3,000 ರೂಪಾಯಿ ನಿಗದಿ ಮಾಡಿದೆ. ಮೊದಲನೇ ಕಂತಾಗಿ 2,900 ರೂಪಾಯಿ ಹಾಕಬೇಕು. 6 ತಿಂಗಳ ನಂತರ 100 ರೂಪಾಯಿ ಹಾಕಬೇಕು. ಆದರೆ ಯಾಕೆ ಸ್ವಾಮಿ, ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು? ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತವು ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಪುನಃ ಕರೆಸಿ ರೈತರೊಡನೆ ಚೆಲ್ಲಾಟವಾಡಬಾರ್ದಂತೂ ನೀವು ಪುನಃ ಅವರಿಗೆ ಹೇಳಬೇಕು. ಅವರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯು ಕೇವಲ 2550 ರೂಪಾಯಿ ಪ್ರತಿ ಟನ್ನಿಗೆ ಹಾಕಿ ಕೈ ತೊಳೆದುಕೊಂಡಿದೆ. ಇದು ಸಂಪೂರ್ಣ ಅನ್ಯಾಯ. ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು 3,000 ರೂಪಾಯಿ ನಿಗದಿ ಮಾಡಿದೆ. ಮೊದಲನೇ ಕಂತಾಗಿ 2,900 ರೂಪಾಯಿ ಹಾಕಬೇಕು. 6 ತಿಂಗಳ ನಂತರ ಕಿರಾತಕಿಯೊಬ್ಬಳು ಕೋಟಿ ಆಸ್ತಿಯನ್ನ ಬರೆಸಿಕೊಂಡು ತನ್ನ ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಆಚೆ ಹಾಕಿರೋ ಘಟನೆ ಚಿಕ್ಕಬಳ್ಳಾಪುರದ ಎಲೆಪೇಟೆಯಲ್ಲಿ ನಡೆದಿದೆ. ಹೆಂಡತಿ ಕಿರುಕುಳಕ್ಕೆ ಬೇಸತ್ತು ಮನೆಯಿಂದ ಹೊರಬಂದ ಪತಿ ಹಾಗೂ ಆತನ ವೃದ್ಧ ತಾಯಿ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪತಿ ವಿಶ್ವನಾಥ್ ಡಯಾಲಿಸಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಸೊಸೆ ರಾಧಮ್ಮ ಗಂಡ ಹಾಗೂ ಅತ್ತೆಯನ್ನ ಬೀದಿಗೆ ಬಿಟ್ಟಿದ್ದಾಳೆ. 35 ವರ್ಷಗಳಿಂದ ಮದುವೆಯಾಗಿದ್ದ ರಾಧಮ್ಮ ಹಾಗೂ ವಿಶ್ವನಾಥ್ ದಂಪತಿಗೆ 10 ವರ್ಷಗಳ ನಂತರ 2 ಮಕ್ಕಳಾಗಿದ್ರು. 4 ವರ್ಷಗಳ ಹಿಂದೆ ರಾಧಮ್ಮ ಆಸ್ತಿ ಬರೆಸ್ಕೊಂಡಿದ್ದಾಳೆ ಅಂತ ಹೆಂಡತಿ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಹಾಗೂ ಎಸ್ಪಿಗೆ ವಿಶ್ವನಾಥ್ ದೂರು ಸಲ್ಲಿಸಿದ್ದಾರೆ.
ವೈದ್ಯಾಧಿಕಾರಿ ಕಿರುಕುಳಕ್ಕೆ ಮನನೊಂದು ನರ್ಸ್ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ವಿಜಯನಗರದ ಮರಿಯಮ್ಮನಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಸ್ಟಾಫ್ ನರ್ಸ್ ಸುನೀತಾ ಕೆಲಸದ ಕುರಿತಂತೆ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಸರಿಯಾಗಿ ಮೌಲ್ಯಮಾಪನ ಮಾಡದೇ ಇರೋದ್ರಿಂದ ಮತ್ತು ಪದೇ ಪದೇ ಕಿರುಕುಳ ಕೊಡ್ತಾ ಇರೋದ್ರಿಂದ ಮನನೊಂದು ನಿದ್ರೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಸವಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಮುಡಬಿ ಹಾರಕೂಡ ಪಕ್ಕದ ಪಟ್ಟಾ ಲ್ಯಾಂಡ್ನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಿದ್ದು ಅನುಮತಿ ಒಂದೆಡೆ ಪಡೆದು ಮತ್ತೊಂದೆಡೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸ್ತಾ ಇರೋ ಆರೋಪ ಕೇಳಿಬಂದಿದೆ. ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಾರೆ ಅಂತ ಈ ದಂಧೆಕೋರರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಕಳೆದ 1 ವರ್ಷದಿಂದ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದ್ರು ಅಧಿಕಾರಿಗಳು ಮೌನವಾಗಿರೋದು ಯಾಕೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದು ಜಿಲ್ಲಾಡಳಿತಕ್ಕೆ ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಿಯಮ ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನದಲ್ಲಿ ಬಾಡಿಗೆ ಮಾಡ್ತಿದ್ದ ಚಾಲಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮುಳ್ಳಯ್ಯನಗಿರಿ ಗಾಳಿಕೆರೆ ಸೇರಿದಂತೆ ಸುತ್ತಮುತ್ತಲಿನ ಭಾಗಕ್ಕೆ ಪ್ರವಾಸಿಗರನ್ನ ವೈಟ್ ಬೋರ್ಡ್ ಕಾರುಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಇದರಿಂದ ಯೆಲ್ಲೋ ಬೋರ್ಡ್ ವಾಹನ ಚಾಲಕರಿಗೆ ನಷ್ಟ ಆಗ್ತಾ ಇದ್ದು ವಾಹನಗಳನ್ನ ಪರಿಶೀಲಿಸಿ ದಂಡ ವಿಧಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಪ್ರತಿಯನ್ನ ಪೊಲೀಸರು ಸಾರ್ವಜನಿಕವಾಗಿ ಡಂಗೂರ ಸಾರಿಸಿದ್ದಾರೆ. ಉಜಿರೆಪೇಟೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಜೀಪ್ನಲ್ಲಿ ಹೋಗಿ ತಿಮರೋಡಿ ಗಡೀಪಾರು ಆದೇಶದ ಬಗ್ಗೆ ಮೈಕ್ ಮೂಲಕ ಓದಿದ್ದಾರೆ. ದಿನಾಂಕ 16/9/2026 ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣೆ ಸರಹದ್ದಿಗೆ ಗಡೀಪಾರು ಅಂತ ಟಾಮ್ ಹೊಡೆದಿದ್ದಾರೆ. ಕುಡಿದು ಶಾಲೆಗೆ ಬಂದ ಪ್ರಿನ್ಸಿಪಾಲರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬಾಳ ಗ್ರಾಮದಲ್ಲಿ ನಡೆದಿದೆ. ಕುಡಿದು ಶಾಲೆಗೆ ಬರಬೇಡಿ ಎಂದಿದ್ದಕ್ಕೆ ಉಡಾಫಿಯಾಗಿ ಮಾತನಾಡಿರೋ ಶಿಕ್ಷಕ ಕುಡಿದು ಬಂದಿದ್ದೀನಿ ಏನ್ ಮಾಡ್ತೀಯಾ ಮಾಡ್ಕೋ ಅಂತ ಆವಾಜ್ ಹಾಕಿರೋದಲ್ಲದೆ 6 ತಿಂಗಳಲ್ಲಿ ರಿವಾಲ್ವರ್ ಜೇಬ್ನಲ್ಲಿ ಇಟ್ಕೊಳ್ತೀನಿ ಅಂತ ಧಮಕಿ ಹಾಕಿದ್ದಾನೆ. ನನ್ನ ಬಗ್ಗೆ ಎಲ್ಲ ಕಡೆ ತಿಳಿದ್ಕೋ ಅಂತ ದರ್ಪ ಮೆರೆದಿದ್ದಾನೆ. ಏನ್ರಿ ಹಾಂ ರೀ ಹ್ಞೂ ರಾಮ್ ಹುಡುಗನ ರೀ ಇಲ್ರಿ ನೀವು ಕುಡಿದು ಬಂದಿರ ಕುಡ್ದಿಲ್ಲ ಸರ ನೀವು ಕುಡಿದು ಬಂದಿರ ಕುಡ್ದಿಲ್ಲ ಈಗ ಕುಡ್ದಿಲ್ಲ ನೀವು ಹಾಂ ದಾಬಾದ ಇದ್ದೀರ. ಗೊಬ್ಬರ ತುಂಬಿದ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೇರೂರು ಹಳ್ಳಿಕಟ್ಟೆ ಬಳಿ ನಡೆದಿದೆ. ಲಾರಿಯ ಹಿಂಭಾಗದ ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿ ಹೊತ್ತಿದ್ರಿಂದ ಲಾರಿಯ ಹಿಂಭಾಗ ಸುಟ್ಟು ಕರಕಲಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಘಟನೆ ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಸುಟ್ಟು ಕರಕಲಾಗಿದೆ. ನಂಜನಗೂಡಿನ ಹೊಸಳ್ಳಿ ಗೇಟ್ ಬಳಿ ಘಟನೆ ನಡೆದಿದೆ. ಬಸ್ಸು ಮೈಸೂರಿನಿಂದ ಕೇರಳಕ್ಕೆ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ 40 ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಬ್ಬಿಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮ ಆಗಿರೋ ಘಟನೆ ಧಾರವಾಡ ತಾಲೂಕಿನ ಮನಸೂರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ ಕುಸುಗಲ್ ಎಂಬ ರೈತನಿಗೆ ಸೇರಿದ ಕಬ್ಬುಗಳಾಗಿದ್ದು 3 ಎಕರೆ ಕಬ್ಬು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಕೆಲ ಕಿಡಿಗೇಡಿಗಳು ಕಾಡಾನೆಗಳಿಗೆ ಕೀಟ್ಲೆ ಮಾಡಿ ಅದನ್ನು ರೊಚ್ಚಿಗೇಳಿಸಿದ ಘಟನೆ ಆನೇಕಲ್ ಭಾಗದ ಕೃಷ್ಣಗಿರಿ ಸಮೀಪದ ಕಾಡಂಚಿನ ಗ್ರಾಮದಲ್ಲಿ ನಡೆದಿದೆ. ಪುಡಾರಿಗಳು ಅರಣ್ಯ ಇಲಾಖೆ ತಂದಿಟ್ಟಿದ್ದ ಪಟಾಕಿ ಸಿಡಿಸಿದ್ದು ಇದರಿಂದ ವಿಚಲಿತಗೊಂಡ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಫೆನ್ಸಿಂಗ್ ಒಳಗೆ ಇದ್ದ ಕಾಡಾನೆಗಳನ್ನು ಕೆಣಕಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಲು ಮುಂದಾಗಿದ್ರು. ಈ ವೇಳೆ ಗುಂಪಿನಲ್ಲಿದ್ದ ಆನೆಯೊಂದು ಅವರ ಮೇಲೆ ದಾಳಿ ಮಾಡಿದೆ. ಆದರೆ ಫೆನ್ಸಿಂಗ್ ಇದ್ದಿದ್ದರಿಂದ ಯುವಕರು ಬಚಾವಾಗಿದ್ದಾರೆ.
मिचार कुठे ವ್ಯಕ್ತಿಯ ಕತ್ತು ಕುಯ್ದು ಕೊಲೆಗೈದು ಬಿಸಾಡಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾದಮಾರನಹಳ್ಳಿ ಕೆರೆ ಬಳಿ ನಡೆದಿದೆ. ಕೊಲೆಯಾದ ವ್ಯಕ್ತಿ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಗ್ರಾಮದ 35 ವರ್ಷದ ಚೆಲುವ ಅಂತ ಗೊತ್ತಾಗಿದೆ. ಈತ ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಮಾಗಡಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ. ಸಿಮೆಂಟ್ ಬಲ್ಕರ್ ಮತ್ತು ಬುಲೆರೋ ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿ ಬಳಿ ನಡೆದಿದೆ. ಗೌರಿಬಿದನೂರು ಹಿಂದೂಪುರ ಕಡೆಯಿಂದ ಬೆಂಗಳೂರಿಗೆ ಬರ್ತಿದ್ದ ಬಲ್ಕರ್ ವಾಹನ ಹಾಗೂ ಬೆಂಗಳೂರಿನಿಂದ ಗೌರಿಬಿದನೂರು ಕಡೆಗೆ ಬರ್ತಿದ್ದ ಬುಲೆರೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ 2 ವಾಹನಗಳ ಚಾಲಕರು ಸಾವನ್ನಪ್ಪಿದ್ದಾರೆ. ಅಶೋಕ್ ಹಾಗೂ ನಾಗರಾಜಪ್ಪ ಮೃತ ದುರ್ದೈವಿಗಳು. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಂಗಾ ನದಿಯಲ್ಲಿ ಈಜಲು ಹೋಗಿದ್ದ ಯುವಕ ಕಣ್ಮರೆಯಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ನಡೆದಿದೆ. ಎಳ್ಳಮಾವಾಸ್ಯೆ ಜಾತ್ರೆ ಹಿನ್ನೆಲೆ ಕೆಲಸಕ್ಕೆ ಬಂದಿದ್ದ ಮಹಾರಾಷ್ಟ್ರ ಮೂಲದ ವಿಕಾಸ್ ಭೋಸ್ಲೆ ತುಂಗಾ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದಾನೆ. ತೀರ್ಥಹಳ್ಳಿ ಪಟ್ಟಣದ ರಾಮೇಶ್ವರ ಮಿಲ್ ಹಿಂಭಾಗದಲ್ಲಿದ್ದ ನದಿ ನೀರಿನ ಸೆಳೆತಕ್ಕೆ ಈಜಲು ಹೋಗಿದ್ದ. ಮಿಸ್ಸಿಂಗ್ ಆಗಿರೋ ವಿಕಾಸ್ ಪತ್ತೆಗೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ವಿದ್ಯುತ್ ಶಾಕ್ ನೀಡಿ ಕಾಡುಕೋಣವನ್ನ ಹತ್ಯೆ ಮಾಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಕೋಡೂರಿನಲ್ಲಿ ನಡೆದಿದೆ. ಶಾಖವಳ್ಳಿ ಗ್ರಾಮದಲ್ಲಿ ಗಂಡು ಕಾಡುಕೋಣವೊಂದು ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದೆ. ಶಾಖವಳ್ಳಿ ಗ್ರಾಮದ ಗದ್ದೆಯಲ್ಲಿ ಕಾಡುಕೋಣದ ಮೃತದೇಹ ಪತ್ತೆಯಾಗಿದೆ. ಸ್ಥಳದಲ್ಲಿದ್ದ ವಿದ್ಯುತ್ ಕಂಬದಿಂದ ಬೇಲಿಗೆ ವಿದ್ಯುತ್ ಸಂಪರ್ಕ ಪಡೆದಿದ್ದು ಕಂಡುಬಂದಿದೆ. ವಿದ್ಯುತ್ ಶಾಕ್ ಕೊಟ್ಟು ಉದ್ದೇಶಪೂರ್ವಕವಾಗಿಯೇ ಕಾಡುಕೋಣವನ್ನ ಸಾಯಿಸಿರುವುದು ಗೊತ್ತಾಗಿದ್ದು ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮಾಹಿತಿ ಬಂದಿರುತ್ತದೆ. ಅದರಂತೆ ಹೊಸನಗರ ವಲಯದ ವಲಯಾರಣ್ಯಾಧಿಕಾರಿಗಳಾದ ಅನಿಲ್ ಕುಮಾರ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಮೋಹನ್ ಕುಮಾರ್ ಅವರು ಕೂಡಲೇ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ನಂತರ ಇದನ್ನು ನನಗೂ ಸಹ ಮಾಹಿತಿ ನೀಡಿದರು. ನಾನು ಸಹ ಸ್ಥಳಕ್ಕೆ ಬಂದು ಪಶುವೈದ್ಯಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ KPTCL ಅವರೊಂದಿಗೆ ಪರಿಶೀಲನೆ ಮಾಡಿರ್ತೀವಿ. ಇದು ಮೇಲ್ನೋಟಕ್ಕೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದೆ ಅಂದ್ಬಿಟ್ಟು ಡಾಕ್ಟ್ರು ಸಹ ಈಗ ಮರಣೋತ್ತರ ಪರೀಕ್ಷೆ ನಡೆಸುವ ಸಮಯದಲ್ಲಿ ತಿಳಿಸಿರ್ತಾರೆ. ಈ ಬಗ್ಗೆ ನಾವು ವನ್ಯಜೀವಿ ಕಾಯ್ದೆ ಪ್ರಕಾರ ಮೊಕದ್ದಮೆ ದಾಖಲಿಸಿ ತನಿಖೆಯನ್ನು ಮುಂದಿನ ದಿನದಲ್ಲಿ ತನಿಖೆಯನ್ನು ಕೈಗೊಂಡು ನ್ಯಾಯಾಲಯಕ್ಕೆ ಸಂಬಂಧಪಟ್ಟವರ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ.
ಚಿತ್ರದುರ್ಗ ಜಿಲ್ಲೆಯ ಹೊನ್ನೂರು ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದೆ. ಕದೀಮರು ಒಂದೇ ರಾತ್ರಿ 6 ಮನೆ ಬಾಗಿಲು ಮುರಿದು ಕಳ್ಳತನ ಎಸಗಿದ್ದಾರೆ. ಗ್ರಾಮದ ಲಕ್ಷ್ಮಣ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಮಾರುತಿ, ಹನುಮಂತ ರೆಡ್ಡಿ ಸೇರಿ ಒಟ್ಟು 6 ಮನೆಯಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಚಿನ್ನಾಭರಣ ಮತ್ತು ನಗದು ಹಣ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. 2 KTM ಬೈಕ್ನಲ್ಲಿ 5 ಮಂದಿ ಕಳ್ಳರು ಮಾರಕಾಸ್ತ್ರ ಕೈಯಲ್ಲಿ ಹಿಡಿದು ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗರ್ಭಿಣಿ ಬೀದಿ ನಾಯಿಗೆ ಸೀಮಂತ ಮಾಡಿ ಸಂಭ್ರಮಿಸಿದ ಅಪರೂಪದ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದಸರಿಘಟ್ಟ ಗ್ರಾಮದಲ್ಲಿ ನಡೆದಿದೆ. ದಸರಿಘಟ್ಟ ಗ್ರಾಮದ ತರ್ಲೆ ಬಾಯ್ಸ್ ವತಿಯಿಂದ ಊರಲ್ಲಿ ಶಾಮಿಯಾನ ಹಾಕಿಸಿ ಗರ್ಭಿಣಿ ನಾಯಿಯನ್ನ ಸಿಂಗರಿಸಿ ದರ್ಬಾರ್ ಚೇರ್ನಲ್ಲಿ ಕೂರಿಸಿ ಬಹಳ ಅದ್ದೂರಿಯಾಗಿ ಸೀಮಂತ ಮಾಡಿದ್ರು. ನಂತರ ಕೇಕ್ ಕತ್ತರಿಸಿ ನಾಯಿಗೆ ತಿನ್ನಿಸಿ ಗ್ರಾಮದ ಮಹಿಳೆಯರು ಆರತಿ ಮಾಡಿದ್ರು. ಅಷ್ಟೇ ಅಲ್ಲದೆ ಭರ್ಜರಿ ಬಾಡೂಟ ಕೂಡ ಆಯೋಜಿಸಿದ್ರು. ಬಾಗಲಕೋಟೆಯಲ್ಲಿ ಎಳ್ಳು ಅಮಾವಾಸ್ಯೆ ಸಂಭ್ರಮ ಮನೆ ಮಾಡಿದ್ದು ಜಿಲ್ಲೆಯ ತೆಗಿ ಗ್ರಾಮದ ಚಂದ್ರಶೇಖರ ಕಾಳನ್ನವರ ಕುಟುಂಬಸ್ಥರಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಹಬ್ಬವನ್ನು ಅಮಾವಾಸ್ಯೆ ನಿಮಿತ್ತ ಭೂತಾಯಿಗೆ ಪೂಜೆ ಸಲ್ಲಿಸಿ ವಿವಿಧ ಬಗೆಯ ಖಾದ್ಯಗಳನ್ನು ಭೂದೇವಿಗೆ ಸಮರ್ಪಣೆ ಮಾಡಲಾಗಿದೆ. ಹೊಲದಲ್ಲಿದ್ದ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿ ಸಂಗೀತಗಾರರೊಂದಿಗೆ ಹಾಡು ಹಾಡುವ ಮೂಲಕ ರೈತರು ಸಂಭ್ರಮಿಸಿದ್ದಾರೆ. ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸಹಯೋಗದಲ್ಲಿ ನ್ಯಾಯರಥಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಹೈಕೋರ್ಟ್ ಮುಂಭಾಗ ನ್ಯಾಯರಥ ವಾಹನಕ್ಕೆ ಚಾಲನೆ ನೀಡಿದ್ದು ಪ್ರತಿ ರಾಜ್ಯದ ಮೂಲೆ ಮೂಲೆಗೂ ನ್ಯಾಯರಥ ತಲುಪಲಿದೆ. ಗ್ರಾಮೀಣ ಪ್ರದೇಶಗಳು, ಹಳ್ಳಿಗಳಿಗೆ ಈ ನ್ಯಾಯರಥ ತಲುಪಿಸಲು ಗುರಿಯನ್ನ ಹೊಂದಿದೆ. ಜನರಿಗೆ ಕಾನೂನು ಅರಿವು ಮೂಡಿಸಿ ನ್ಯಾಯಾಲಯದ ಬಗ್ಗೆ ಭಯ ಹೋಗಲಾಡಿಸಲು ಸಹಾಯಕವಾಗಲಿದ್ದು ಈ ರೀತಿಯ ವಿಭಿನ್ನ ಪ್ರಯೋಗಕ್ಕೆ ಚಾಲನೆ ಕೊಡಲಾಗಿದೆ. ಇನ್ನು ನ್ಯಾಯರಥ ವಾಹನವು ಕೋರ್ಟ್ ಸೆಟಪ್ ಮಾದರಿಯಲ್ಲೇ ರೆಡಿ ಮಾಡಿದ್ದು ಜಡ್ಜ್, ವಕೀಲರು ಸೇರಿ ಹಲವರು ಕೂರಲು ಈ ವಾಹನದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಸಿಸಿಟಿವಿ ಹಾಗೂ ಟಿವಿ ವ್ಯವಸ್ಥೆ ಕೂಡ ಇದ್ದು ಕಡಿಮೆ ಆದಾಯ ಹೊಂದಿರುವ ಬಡ ಜನರಿಗೆ ಈ ವಾಹನ ಅನುಕೂಲವಾಗಲಿದೆ. ಉಚಿತ ಕಾನೂನು ಸಲಹೆ, ನ್ಯಾಯಾಲಯ, ಕೇಸ್ ಬಗ್ಗಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಆವರಣದಲ್ಲಿ ನಮ್ಮದು ರಾಮಯ್ಯ ಲಾ ಕಾಲೇಜ್ ಇನ್ ಕೊಲಾಬ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರದ್ದು ನ್ಯಾಯರಥ ಅಂತ ಒಂದು ಗಾಡಿ ಇನಾಗ್ರೇಟ್ ಮಾಡಿದ್ದೀವಿ. ಇದು ಬಂದು ಕಾನ್ಸೆಪ್ಟ್ ಬಂದು ಲೀಗಲ್ ಸರ್ವಿಸಸ್ ಕ್ಲಿನಿಕ್ ಆನ್ ವೀಲ್ಸ್ ಅಂತ. ಅಂದರೆ ಕಾನೂನು ಅರಿವು ಮತ್ತು ಕಾನೂನು ಸೇವೆ ಒಂದು ಗಾಡಿಯಲ್ಲಿ ಹೆಂಗೆ ಚಿಕ್ಕ ಹಳ್ಳಿಗೆ ಹೋಗಿ ಇಲ್ಲ ಸಿಟಿಯಲ್ಲಿ ಒಳಗಡೆ ರೂರಲ್ ಏರಿಯಾಗೆ ಹೋಗಿ ಅವ್ರಿಗೆ ಹೆಂಗೆ ತಲುಪಿಸ್ಬೋದು ಅವ್ರ ಹತ್ರನೇ ಒಂದು ನ್ಯಾಯನ ಅಂತ ಇದೊಂದು ಕಾನ್ಸೆಪ್ಟಲ್ಲಿ ಇವತ್ತು ರೆಡಿ ಇದೆ. ಸೊ ಇದು ಬಂದು ಇಡೀ ಇಂಡಿಯಾಗೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇದೆ, ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇದೆ. ಸೊ ಇದು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ರಾಮಯ್ಯ ಲಾ ಕಾಲೇಜ್ ಅವರು ನ್ಯಾಯರಥ ಅಂತ ಈ ಗಾಡಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇದು ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಹೋಗಿ ಜನಸಾಮಾನ್ಯರ ಏನೇನು ಕಾನೂನು ಸೇವೆಗಳಿದೆಯೋ ಅದನ್ನು ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತವೆ. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ